ಸರ್, ಈಗ ನಿಮ್ಮ ಪ್ರಕಾರ ಈ ಭಾಗದಲ್ಲಿ ಯಾರು ಬರಬೇಕು? ನಮ್ಮ ಪ್ರಕಾರ ಈ ಸಲ ಈ ಭಾಗ ಒಳಗೆ ಕಾಂಗ್ರೆಸ್ ಬಂದೇ ಬರುತ್ತೆ. ಇದು 100% ಗ್ಯಾರಂಟಿ ಇದೆ. ಯಾಕಂದರೆ ಲಾಸ್ಟ್ 5 to 6 ಸೀಸನ್ BJP ಬಂದನು ಇಲ್ಲಿ ಏನೂ ಕೆಲಸ ಮಾಡಲಿಲ್ಲ, ಏನು ಒಂದು ಪೈಸೆ ಕೆಲಸನೂ ಮಾಡಲಿಲ್ಲ. ಅವ್ರದ್ದು ಗೌರ್ಮೆಂಟ್ ಇದ್ರೂ ಕೂಡ ಏನೂ ಕೆಲಸ ಮಾಡಲಿಲ್ಲ. ಈ ಸಲ ಏನಿದೆ, ಕಾಂಗ್ರೆಸ್ ಬಂದ ಈಗ MLA ಇಲೆಕ್ಷನ್ಗೆ ಕೂಡ ಅವರು 5 ಗ್ಯಾರಂಟಿ ಅವ್ರದ್ದು ಇತ್ತು. ಅದು ಗ್ಯಾರಂಟಿ ಮಾಡಿದಾರೆ ಅವರು. ಸುಳ್ಳು ಹಿಂಗೆ ಹೋಗಿ ಇದು ಮಾಡಲಿಲ್ಲ ಅವರು, ಮಾತುಕತೆ ಬರೀ ಅವ್ರು ಗ್ಯಾರಂಟಿ ಮಾಡಿದ್ದಾರೆ. ಈ ಪ್ರಕಾರನವ್ರು ಬಂದು ಈ ಸಲ ಉತ್ತರ ಕನ್ನಡ ಸೈಡ್ಗೆ ಭಾಳ ಅಭಿವೃದ್ಧಿನೂ ಮಾಡ್ತಾರೆ ಅವರು. ನಮಗೂ ಕೂಡ ಗ್ಯಾರಂಟಿ ಇದೆ, ಜನರಿಗೆ ಕೂಡ ಗ್ಯಾರಂಟಿ ಇದೆ. ಬಟ್ ಏನಿದೆ, ಬೇರೆಯವ್ರ ಅಪೋಸಿಷನ್ ಪಾರ್ಟಿ ಹಿಂಗೆ ಮಾತಾಡ್ತಾ ಇದ್ದಾರೆ, ಅವ್ರು ಬೇರೆ ಕಡೆಯಿಂದ ಇದ್ದಾರೆ, ಅವ್ರದ್ದು ಇದ್ದಾರೆ. ನಮ್ಮ ಕಡೆದ ಇದ್ದು 50 ವರ್ಷದಿಂದ ನಾನು ಅವ್ರಿಗೆ 1-2 ಸಲ ನೋಡಿದ್ದೇನೆ. 50 ವರ್ಷ ಒಳಗೆ ನನಗೆ 40 ವರ್ಷ ಆದ ನಂತರ ನಮಗೆ ಗೊತ್ತಾಗೈತಿ ಇವ್ರು ಇಲ್ಲಿಂದ MP ಅಂತ. ಇಂಥದ್ದವ್ರಿಗೆ ಗೆದ್ದು ಏನು ಮಾಡ್ಬೇಕು ನಾವು? ಅದಕ್ಕೋಸ್ಕರ ಜನರು ಎಲ್ಲ ಮೈಂಡ್ ಸೆಟ್ ಮಾಡ್ಕೊಂಡಾರೆ. ಈ ಸಲ ಕಾಂಗ್ರೆಸ್ ಅಂಜಲಿ ತಾಯಿ ನಿಂಬಾಳ್ಕರ್ 100% ಈ ಕ್ಷೇತ್ರಕ್ಕೆ ಬಂದೇ ಬರುತ್ತೆ. ಸರ್, BJP ಅಭ್ಯರ್ಥಿ ಕೂಡ ಕಾಗೇರಿ ಅಂತ, ಅವರು ಕೂಡ ಇದಕ್ಕೂ ಮುಂಚೆ ಸ್ಪೀಕರ್ ಆಗಿದ್ದವರು, MLA ಆಗಿದ್ದವರು. ಅವರು ಪ್ರಬಲ ರಾಜಕಾರಣಿ ಇದ್ದಾರೆ. ಅವರು ಲಾಸ್ಟ್ ಟೈಮ್ ಈಗ 30 ವರ್ಷದಿಂದ ಅವರು ಬರ್ತಾ ಇದ್ದಾರೆ ಅಲ್ಲೇ. ಬಟ್ ಅಲ್ಲಿಂದು ಜನರು ನಮಗೆ ಹೇಳ್ತಾ ಇರ್ತಾರೆ, ನಾವು ಅಲ್ಲಿಂದು ನಮ್ದು ರಿಲೇಷನ್ ಇರ್ತಾರೆ, ಅದು ಎಲ್ಲರೂ ಇರ್ತಾರೆ. ಅವರು ಸೇಮ್ ಹೆಂಗೆ MP ಇದ್ದಾರೆ ಹಾಗೆ ಅವರು MLAನೂ ಇದ್ದಾರೆ. ಯಾಕಂದ್ರೆ ಏನೂ ಅಭಿವೃದ್ಧಿ ಇಲ್ಲ. ನೀವು ಹೋಗಿ ನೋಡ್ರಿ, ಸಿರ್ಸಿದ ರೋಡ್ ನೋಡ್ರಿ, ಅಲ್ಲಿಂದ ಡೆವಲಪ್ಮೆಂಟ್ ನೋಡ್ರಿ. ಅಲ್ಲಿಂದ ಪ್ರಕಾರ ನೀವು ದಾಂಡೇಲಿ ಉತ್ತರ ಕನ್ನಡ ಈ ಕಡೆಯಿಂದ ಡೆವಲಪ್ಮೆಂಟ್ ನೋಡ್ರಿ. ಅಲ್ಲಿ ತಾಲೂಕಿಂದ ನಮ್ದು ದೇಶಪಾಂಡೆ ಸಾಹೇಬ್ರು ಎಷ್ಟು ಡೆವಲಪ್ ಮಾಡಿದ್ದಾರೆ. ಹೊರಗಿಂದ ಇಲ್ಲೇ ಯಾರು ಜನರು ಬಂದ್ರೂ ಅಲ್ಲ, ಇದಕ್ಕೆ ಸ್ಮಾರ್ಟ್ ಸಿಟಿ ಅಂತ ಕೇಳಿದಾರೆ ಅವರು. ಈ ದಾಂಡೇಲಿ ಇಂಥ ಸಿಟಿ ಇದೆ ಅಂತ ಅವ್ರಿಗೂ ಇದಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ನೋಡ್ರಿ 11-12 ಗಂಟೆ ಮಟ್ಟ ಎಲ್ಲರಿಗೂ ಊಟ ಸಿಗ್ತೈತಿ. ಬೇರೆ ಅಲ್ಲಿನೂ ಬರಲಿ, ಅಲ್ಲೆಲ್ಲಿ ಮಟ್ಲೂ ಬರಲಿ, ಅಲ್ಲಿಂದನೂ ಇಲ್ಲೇ ಬರ್ತಾರೆ ಅವರು ಊಟ ಮಾಡಲಿಕ್ಕೆ. ಯಾಕಂದರೆ ಇಲ್ಲೇ ಎಲ್ಲ ಅಂಗಡಿಗಳು, ಶಾಪಿಂಗ್ ಮಾಲ್ಸ್ಗಳು ಎಲ್ಲ ಚಾಲು ಇರ್ತೈತಿ. ಮತ್ತು ಇಲ್ಲೇ ಮೇನ್ ಅಭಿವೃದ್ಧಿ ದೇಶಪಾಂಡೆ ಅವರು ಮಾಡಿದಾರೆ. ಅವರು ಅದಿದೆ ಟೂರಿಸಮ್, ಅದು ಯಾರಿಗೂ ಸಾಧ್ಯ ಇರ್ದಿಲ್ಲ, ಅದು ಅವರು ಮಾಡಿ ಇಲ್ಲಿ ತೋರಿಸಿದ್ದಾರೆ. ಅದರೊಳಗೆ ಭಾಳ ಬಡವರು ಜನರು ಎಷ್ಟು ದುಡಿದು ತಿಂತಾ ಇದ್ದಾರೋ ಅದು ನಮಗೆ ಗೊತ್ತಿದೆ. ಯಾಕಂದರೆ ಈಗ BJP ಗೌರ್ಮೆಂಟ್ ಇಷ್ಟು ಕೆಲಸ ಕೊಡ್ತೇನೆ, ಅಷ್ಟು ಕೆಲಸ ಕೊಡ್ತೇನೆ, ಯಾರಿಗೂ ಏನು ಕೆಲಸನೂ ಕೊಡ್ತಾ ಇಲ್ಲ. ಆ ಟೈಮ್ ಒಳಗೆ ನಮ್ಮ ದೇಶಪಾಂಡೆ ಸಾಹೇಬ್ರು ಇದಕ್ಕೆ ಟೂರಿಸಮ್ ಪ್ಲೇಸ್ ಮಾಡಿ ಈಗಿಲ್ಲೇ 350+ ಹೋಮ್ ಸ್ಟೇ ರಿಸಾರ್ಟ್ಸ್ ಇದೆ. ಒಂದು ಹೋಮ್ ಸ್ಟೇ ರಿಸಾರ್ಟ್ಸ್ ಒಳಗೆ 20-30 ಮಿನಿಮಮ್ ವರ್ಕರ್ಸ್ ಡೈಲಿ ವೇಜಸ್ ಒಳಗೆ ಕೆಲಸ ಮಾಡ್ತಾರೋ. ಅವ್ರ ಮನಿ ನಡೀತಾ ಇದೆ, ಅವ್ರ ಫ್ಯಾಮಿಲಿ ನಡೀತಾ ಇದೆ. ಸ್ಮಾಲ್ಸ್ ವಿಲೇಜಸ್ ಅಲ್ಲೇ ಹೋಗಿ ನೋಡ್ರಿ ನೀವು. ಅಲ್ಲಿಂದ ಎಲ್ಲ ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಲೇಬರ್ ಸಿಗ್ತಾ ಇಲ್ಲ ಇಲ್ಲೇ ನಮ್ದು ಹಲ್ಯಾಲ್ ತಾಲೂಕೊಳಗೆ. ಅದು ಅಭಿವೃದ್ಧಿ ಆಗಿದೆ. ಇದು ಅಭಿವೃದ್ಧಿಗೆ ಮತ್ತು ಡೆವಲಪ್ ಮಾಡಲಿಕ್ಕೆ ನಮ್ಮ ಈ ಸಲ MP ಒಳಗೆ ಅಂಜಲಿ ನಿಂಬಾಳ್ಕರ್ ತಾಯಿ ಮೇಡಮ್ 100% ಬಂದೇ ಬರ್ತಾರೆ. ಅವ್ರು ಅಭಿವೃದ್ಧಿ ಮಾಡೇ ಮಾಡ್ತಾರೆ.